ಕೇಂದ್ರ ಸರ್ಕಾರ ಜಿ ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸಿ ಅಂಗೀಕಾರ ಪಡೆದಿರುವುದು ಗ್ರಾಮೀಣ ಭಾಗದ ಕೂಲಿಕಾರರಿಗೆ ಹೆಚ್ಚು ಅನುಕೂಲವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಯೋಜನೆ ಬಗ್ಗೆ ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಹನುಮಂತ್ ಎಂಬ ವ್ಯಕ್ತಿಯು 125 ದಿನಗಳ ಕಾಲ ಮಾನವ ದಿನಗಳನ್ನು ಹೆಚ್ಚಳ ಮಾಡಿ ಪ್ರತಿ ವಾರ ವೇತನ ಪಾವತಿ ಮಾಡುವುದು ಒಳ್ಳೆಯ ಬೆಳವಣಿಗೆ ಎಂದರು. ಮತ್ತೋರ್ವರು ಮಾತನಾಡಿ, ಹಾಲಿ ಇದ್ದ ಮಾನವ ದಿನಗಳ ಜೊತೆಗೆ ಇನ್ನು 25 ದಿನಗಳ ಕಾಲ ಮಾನವ ದಿನವನ್ನ ಹೆಚ್ಚಳ ಮಾಡಿರುವ ಕೇಂದ್ರ ಸರ್ಕಾರದ ಕ್ರಮ ಶ್ಲಾಘನೀಯ. ಇದರಿಂದ ಬಡ ಕುಟುಂಬಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇದನ್ನ ಸಮರ್ಪಕವಾಗಿ ಜಾರಿ ಮಾಡುವುದರಿಂದ ಇನ್ನಷ್ಟು ಅನುಕೂಲವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಟಿ ಕೃಷ್ಣಮೂರ್ತಿ ಮಾತನಾಡುತ್ತಾ, ಜಿಲ್ಲೆಯಲ್ಲಿ 3,13,929 ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ. 21,847 ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ದು, ಅವುಗಳಲ್ಲಿ ವೈಯಕ್ತಿಕ ಕಾಮಗಾರಿಗಳು ಮತ್ತು ಗುಂಪು ಕಾಮಗಾರಿಗಳು ಕೇಂದ್ರ ಸರ್ಕಾರದ ಜಿ ಯೋಜನೆ ಖಾತೆ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಮತ್ತೆ ಪ್ರತಿಯೊಂದು ಕಟ್ಟ ಕಡೆಯ ಬಡ ಕುಟುಂಬಕ್ಕೆ 125 ದಿನ ಅವ್ರಿಗೆ ಒಬ್ಬರಿಗೆ ಅವ್ರ ಕೆಲಸ ಕೊಡ್ತಂಗ ಕೆಲಸ ಮಾಡಿದ್ರೆ ಮಾತ್ರ ಈ ಒಂದು ಕಾಮಗಾರಿಗೆ ಬೆಲೆ ಕೊಡ್ತಕ್ಕಂತ ಕೆಲಸ ಆಗ್ತದಂತ ಈ ಒಂದು ಇಲ್ಲ ಸ್ವಾಗತ ಮಾಡ್ಬೇಕಾಗುತ್ತೆ ಸರ್. ಇವತ್ತು ಪ್ರತಿಯೊಂದು ಕಟ್ಟ ಕಡೆಯ ಇವತ್ತು ಭಾರತ ದೇಶ ಮೂಲವಾಗಿ ಬಡವರ ಜಾಸ್ತಿ ಇದ್ದೇವೆ. ಹಾಗಾಗಿ 25 ದಿನ ಮಾಡಿದ್ದು ಸೂಕ್ತ. ಬಟ್ ಪ್ರತಿಯೊಬ್ಬರಿಗೆ ತಲುಪಿಸೋಕ್ಕಂತ ಕೆಲಸ ಮಾಡಿದ್ರೆ ಮಾತ್ರ ಇದಕ್ಕೆ ಬೆಲೆ ಸಿಗುತ್ತದಂತ ನಾ ಹೇಳಬಲ್ಲೆ. ಅದು ಏರಿಕೆ ಆಗಿದೆ, ಅದು ದಿನಗೂಲಿ ಕೆಲಸ ಅಂತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ನಾವು ಅದನ್ನ ಬಹಳ ಖುಷಿ ಪಡ್ತಾ ಇದ್ದೇವೆ. ಆದ್ರೆ 100ರಿಂದ 125 ದಿನಕ್ಕೆ ಏನು ಅದೇನು ಹೆಚ್ಚಿಗೆ ಆಗಿದೆಯಲ್ಲ, ಅದರಿಂದ ತುಂಬಾ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ, ಬಡವರಿಗೆ ಅದು ಉಪಯೋಗವಾಗುತ್ತದೆ. ಕೆಲಸ ಸಿಗೋದಿಲ್ಲ, ಅವರ ಬೇರೆ ಬೇರೆ ವಲಸೆ ಹೋಗ್ಬೇಕಾಗುತ್ತದೆ. ಈ ಒಂದು 125 ದಿವಸ ಕೆಲಸ ಸಿಕ್ಕಿದೆ ಅಂತಂದ್ರೆ ಅಲ್ಲೇ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ಈಗ ಸಿಟಿಗಳಿಗೆ ವಲಸೆ ಹೋಗ್ತಿರ್ತಾರೆ, ಬೆಂಗಳೂರುಗಳಿಗೆ ವಲಸೆ ಹೋಗ್ತಿರ್ತಾರೆ, ಈಗ ಬೇರೆ ಬೇರೆ ಸ್ಟೇಟ್ಗಳಿಗೆ ವಲಸೆ ಹೋಗ್ತಿರ್ತಾರೆ. ಆ ವಲಸೆ ಹೋಗ್ತಕ್ಕಂಥದ್ದನ್ನ ತಪ್ಪಿಸೋದಕ್ಕೋಸ್ಕರವಾಗಿ ಈ ಒಂದು ಯೋಜನೆ ಬಂದಿರತಕ್ಕಂಥದ್ದು. ಅದು ತುಂಬಾ ನಾವು ಸ್ವಾಗತ 125 ಆಗಿರ್ತಕ್ಕಂಥದ್ದು. ಒಟ್ಟು 3,13,928 ಕುಟುಂಬಗಳಿದ್ದು ನೋಂದಣಿಯಾದವರು. ಅದರಲ್ಲಿ 2,24,578 ಕುಟುಂಬಗಳು ಸಕ್ರಿಯವಾಗಿ ಉದ್ಯೋಗ ಖಾತ್ರಿ ಯೋಜನೆ ತೊಡಗಿದಂಥ ಕುಟುಂಬಗಳು ಅಂತ ಹೇಳ್ಬೋದು ನಾವು. ಇದರಲ್ಲಿ ಸುಮಾರು 100 ದಿನ ಇದುವರೆಗೆ 100 ದಿನ ಪೂರೈಸಿದ ಕುಟುಂಬಗಳ ಸಂಖ್ಯೆ 291. ನಮ್ಮ ಈ ಜಿಲ್ಲೆಯಲ್ಲಿ 21,847 ಕಾಮಗಾರಿಗಳು ಅನುಮೋದನೆ ಆಗಿದ್ದು, ಇದರಲ್ಲಿ 7,358 ಕಾಮಗಾರಿಯಲ್ಲಿ ಸಮುದಾಯ ಕಾಮಗಾರಿಗಳು ಮತ್ತು 14,489 ಕಾಮಗಾರಿಗಳು ವೈಯಕ್ತಿಕ ಕಾಮಗಾರಿಗಳು ಅಂತ ಹೇಳ್ಬೋದು ನಾವು.